ಅವರಿಗೆ ಮಾನ್ಯ ತಹಸೀಲ್ದಾರ್ ದೇವದುರ್ಗರ ಮುಖಾಂತರ ಮನವಿ ಪತ್ರ ದಿನಾಂಕ 4/12/2025 ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ITBTಯಲ್ಲಿ ಸರ್ಕಲ್ನಲ್ಲಿ ಹೈಗೇಟ್ ಇರುವ ಬೀದಿ ವ್ಯಾಪಾರಸ್ಥರಿಗೆ ಕೆಲವು ಕಿಡಿಗೇಡಿಗಳು ದೌರ್ಜನ್ಯದಿಂದ ಅವರನ್ನು ಬದುಕಲು ಬಿಡದೆ ಏಕಾಏಕಿ ಬುಲ್ಡೋಜರ್ ತೆಗೆದುಕೊಂಡು ವ್ಯಾಪಾರಿಗಳನ್ನು ತೆರವುಗೊಳಿಸಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಭಾರತೀಯ ಸೇವಾ ಸಮಿತಿಯ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಚಿನ್ನಿ ಹೂಡಿ ಅವರು ಸ್ಥಳಕ್ಕೆ ಹೋದಾಗ ಅವರಿಗೆ ಜೀವಬದಕ್ಕೆ ಕೂಡ ಹಾಕಿದ್ದಾರೆ. ಅವರನ್ನು ಏಕಾಏಕಿ ತೆರವುಗೊಳಿಸಿದ್ದಕ್ಕೆ ನಿಮ್ಮ ಯಾವ ನೈತಿಕತೆ ಇದೆ ಎಂದು ಅವರು ಚಕಮಕಿ ನೀಡಿದಾಗ ರಮೇಶ್ ರೆಡ್ಡಿ ಪೊಲೀಸರು ಇಬ್ಬರು ಸೇರಿ ಉಮೇಶ್ ಇವರ ಕಡೆಯಿಂದ ಪ್ರಚಾರ ನೀಡಿ ಉಮಾಶಂಕರ್ ಕಡೆಯಿಂದ ಹೊಡೆಸಿದ್ದಾರೆ. ಇನ್ನು ಹಲವಾರು ಗುಂಡಗಳು ಕೂಡ ಅವರ ಜೊತೆ ಇದ್ದವರು. ಬೆಂಗಳೂರಿನಲ್ಲಿ ಬರುವ ಮೀಸಲು ಕ್ಷೇತ್ರದ ಮಹದೇವಪುರ ಕ್ಷೇತ್ರ SC ಮೀಸಲು ಈ ಕ್ಷೇತ್ರದ ಶಾಸಕರಾದ ಅರವಿಂದ್ ನಿಮ್ಮಳ ಅವರು ಕೂಡ ಈ ಘಟನೆ ಬಗ್ಗೆ ಮೌನ ವಹಿಸಿರುವುದು ನಮ್ಮ ಹೋರಾಟಗಾರರಿಗೆ ಅನುಮಾನವಾಗಿದೆ. ತಾವು ಒಬ್ಬ ಶಾಸಕರಾಗಿ ಬೀದಿ ವ್ಯಾಪಾರಸ್ಥರಿಗೆ ಈ ತರ ದೌರ್ಜನ್ಯ ದಬ್ಬಾಳಿಕೆ ನಡೆದಾಗ ನೀವು ಎಚ್ಚರಿಕೆ ವಹಿಸಿ ಅವರಿಗೆ ಬದುಕಲು ಅನುವು ಮಾಡಿಕೊಡಬೇಕು. ಅದು ಬಿಟ್ಟು ನೀವು ಏನು ಗೊತ್ತಿಲ್ಲದ ಹಾಗೆ ವರ್ತಿಸುತ್ತಿರುವುದು ಸರಿ ಸಮಂಜಸವಲ್ಲ. ಒಬ್ಬ ಬೀದಿ ವ್ಯಾಪಾರಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ತರ ಮಾರಣಾಂತಿಕ ಮಾಡಿದರೆ ಜನಸಾಮಾನ್ಯರ ಗತಿ ಏನು? ಅವರ ನೋವು ನಲಿವೊಳಗೆ ಶ್ರಮಿಸುವವರು ಯಾರು? ಹಾಗಾಗಿ ಸರ್ಕಾರ ಒತ್ತಾಯಪಡಿಸ್ತೀನಿ ಅಂದರೆ ತಾಲೂಕಿನಲ್ಲಿ ಎಲ್ಲ ತಾಲೂಕಿನಲ್ಲಿ ಆಗಿರಲಿ ಜಿಲ್ಲೆಯಲ್ಲೇ ಆಗಿರಲಿ ಬಡವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆದಾಗ ಹೋರಾಟಗಾರರು ಚಳವಳಿ ಇಳಿಯಬೇಕಾಗ್ತದೆ. ಅಂಥವ್ರನ್ನ ಹತ್ತಿಕ್ಕುವಂಥ ಕೆಲಸ ವ್ಯಕ್ತಿಗಳು ಬಗ್ಗು ಬಡಿಯುವ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಅಡಿಯಲ್ಲಿ ನ್ಯಾಯ ಒದಗಿಸಿಕೊಡ್ಬೇಕು. ಒಂದು ವೇಳೆ ಅದರಿಂದ ಮಾನ್ಯ ಗೃಹ ಮಂತ್ರಿಗಳು ಇಂಥ ಗೋಮುಖ ವ್ಯಾಜ್ಞೆಗಳ ಮೇಲೆ ತಕ್ಷಣ ಕಾನೂನು ಕ್ರಮ ಜರುಗಿಸಿ ಬೀದಿ ವ್ಯಾಪಾರಿಗೆ ಬದುಕಲು ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸುತ್ತೇವೆ. ಒಂದು ವೇಳೆ ಅವರ ಮೇಲೆ ಬೇಜವಾಬ್ದಾರಿ ವಹಿಸಿದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗ್ತದೆ ಕೂಡ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒತ್ತಾಯಿಸುತ್ತೇವೆ.